ಸಕ್ಸಸ್ ಆಗಿದ್ದಾರೆ. ಆಡಳಿತ ವೈಫಲ್ಯದ ಬಗ್ಗೆ ವಿಪಕ್ಷಗಳ ಟೀಕೆಗೆ ಟಕ್ಕರ್ ಕೊಟ್ಟಿದ್ದಾರೆ. ನಕ್ಸಲ್ ಮುಕ್ತ ಕರ್ನಾಟಕ ಮಾಡುವಲ್ಲಿ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ನೋಡಿ, ಕರ್ನಾಟಕ ಇನ್ನು ಮುಂದೆ ನಕ್ಸಲ್ ಮುಕ್ತ ರಾಜ್ಯ. ಅದರಲ್ಲೂ ದಕ್ಷಿಣ ಭಾರತದಲ್ಲೇ ಇಡೀ ದಕ್ಷಿಣ ಭಾರತ ಓವರಾಲ್ ಈಗ ನಕ್ಸಲ್ ಮುಕ್ತ ಆಗಿದೆ. ಸಿದ್ದರಾಮಯ್ಯನವರ ಒಂದು ಮುತುವರ್ಜಿ, ಇಚ್ಛಾಶಕ್ತಿ ಕಾರಣ ಕೂಡ ಇಲ್ಲಿ. ನಕ್ಸಲ್ ಮುಕ್ತ ಕರ್ನಾಟಕ ಮಾಡಿದ ಹೆಗ್ಗಳಿಕೆಗೆ ಸಿಎಂ ಸಿದ್ದರಾಮಯ್ಯ ಪಾತ್ರರಾಗಿದ್ದಾರೆ. 3 ದಶಕಗಳ ಬಂದೂಕು ಹೋರಾಟಕ್ಕೆ ಫುಲ್ ಸ್ಟಾಪ್ ಇಡಲಾಗಿದೆ. 6 ಜನ ನಕ್ಸಲರು ಸರೆಂಡರ್ ಆಗಿದ್ದಾರೆ. ನಕ್ಸಲರ ಬೇಡಿಕೆ ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಜೊತೆಗೆ ಪ್ರಗತಿಪರರ ವಿಶ್ವಾಸ ಗಳಿಸೋಕೆ ಸಿಎಂ ಯಶಸ್ವಿಯಾಗಿದ್ದಾರೆ. ABC ಅಂತ ಕೆಟಗರಿ ಮಾಡಿದ್ದಾರೆ. ನಿನ್ನೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಅವರೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡ್ರು. ಅವ್ರಿಗೆ ಗುಲಾಬಿ ಹೂ ನೀಡಿದರು, ಸಂವಿಧಾನದ ಪುಸ್ತಕವನ್ನು ಕೂಡ ನೀಡಿದರು. ನೋಡಿ, 6 ಜನ, ಕೇರಳದಲ್ಲಿ ಒಬ್ಬರಿದ್ದಾರೆ, ತಮಿಳುನಾಡು ಒಬ್ಬರಿದ್ದಾರೆ. ಉಳಿದಂತೆ ನಮ್ಮ ರಾಜ್ಯದ 4 ಜನ ನಕ್ಸಲರು ಪಶ್ಚಿಮ ಘಟ್ಟಗಳಲ್ಲಿ, ಕಾಡು ಮೇಡುಗಳಲ್ಲಿ ಅಲ್ದಾಡಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದರು. 3 ದಶಕಗಳಿಂದ ಜನ ಕೂಡ ಆ ಭಾಗದಲ್ಲಿ ಆತಂಕದಲ್ಲೇ ಬದುಕ್ತಾ ಇದ್ದರು. ಯಾವಾಗ ವಿಕ್ರಮ್ ಗೌಡ್ ಎನ್ಕೌಂಟರ್ ಆಯಿತೋ ಆ ಸಂದರ್ಭದಲ್ಲಿ, ಅದಾದ ಮೇಲೆ ಈಗ ಅವರಿಗೆ ಮುಕ್ತವಾಗಿ ಅವಕಾಶವನ್ನು ಕೊಟ್ಟರು. ಅಂದರೆ ಕರೆ ಕೊಟ್ಟರು ಮುಖ್ಯಮಂತ್ರಿಗಳು, ನೀವು ಬಂದು ಶರಣಾಗತಿಯಾಗಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ, ನಿಮ್ಮದೇನು ಬೇಡಿಕೆ ಇದೆಯೋ ಅದನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ. ಈಗ 6 ಜನರು ಬಂದು ಮುಖ್ಯವಾಹಿನಿಗೆ ಬಂದು ಶರಣಾಗತಿಯಾಗಿದ್ದಾರೆ. ನೇರವಾಗಿ ನೋಡಿ, ಚಿಕ್ಕಮಗಳೂರಿನಲ್ಲಿ DC ಕಚೇರಿಯಲ್ಲಿ ಶರಣಾಗತಿ ಆಗದೆ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಬೇಕು ಅನ್ನುವಂಥ ಕುತೂಹಲ ಇತ್ತು. ಆ ಸಂದರ್ಭದಲ್ಲೇ ನಕ್ಸಲರು ಸಿದ್ದರಾಮಯ್ಯನವ್ರಿಗೆ ಅಲ್ಲೇ ಅವ್ರಿಗೆ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ಅಂದರೆ ನಮ್ಮನ್ನು ಗೌರವಯುತವಾಗಿ ಬರಮಾಡಿಕೊಂಡಿದ್ದಕ್ಕೆ ಅಂತ. ಈ ಹಿಂದೆ ಸಿದ್ದರಾಮಯ್ಯನವರು CM ಆಗಿದ್ದಾಗ ಆ ವೇಳೆ ಕೂಡ ಕೆಲ ನಕ್ಸಲರು ಶರಣಾಗತಿ ಆಗಿದ್ದರು, ಮುಖ್ಯವಾಹಿನಿಗೆ ಬಂದಿದ್ದರು. ಆದರೆ ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂದರೆ ಅವರ ಮನ ಪರಿವರ್ತನೆ ಆಗ್ತಾ ಇದೆ, ಜೊತೆಗೆ ಸರ್ಕಾರದ ಮೇಲೆ ಭರವಸೆ ಬರ್ತಾ ಇದೆ. ನಾವು ಕೂಡ ಸಮಾಜದಲ್ಲಿ ಮನುಷ್ಯರಂತೆ ಬದುಕಬೇಕು ಅನ್ನುವಂಥ ವಿಶ್ವಾಸ ಸಿದ್ದರಾಮಯ್ಯನವರು ತುಂಬಿದ್ದಾರೆ. ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾವೆ. ಸರ್ಕಾರವೇ, ಮುಖ್ಯಮಂತ್ರಿಗಳೇ ನಕ್ಸಲರಿಗೆ ಸರೆಂಡರ್ ಆಗಿದ್ದಾರೆ, ಮತ್ತಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ಸಮಾಜಘಾತುಕ ಶಕ್ತಿಗಳಿಗೆ ಅನ್ನುವಂಥ ಟೀಕೆ ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಯಾಕೆ ಅಮಿತ್ ಶಾ ಅವರು ಕರೆ ಕೊಟ್ಟಿದ್ರು ನಕ್ಸಲರ ಶರಣಾಗತಿಗೆ, ಆವಾಗ ನಿಮ್ಗೆ ಯಾಕೆ ಬಾಯಿ ಬರಲಿಲ್ಲ? ದೇವೇಂದ್ರ ಫಡ್ನವೀಸ್ ಅವರು CM ಆಗಿದ್ದಾಗ ಆಗಲೂ ಕೂಡ ಶರಣಾಗತಿ ಆದರು, ಆಕೆ ಯಾಕೆ BJP ಅವರು ಮಾತಾಡಲಿಲ್ಲ ಆಗ ಅಂಥೇಳಿ ಪ್ರಶ್ನೆಗಳನ್ನು ಮಾಡಿ ಅವರಿಗೆ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಕರ್ನಾಟಕ ಈಗ ನಕ್ಸಲ್ ಮುಕ್ತ ರಾಜ್ಯವಾಗಿದೆ. ಮುಖ್ಯಮಂತ್ರಿಗಳ ಒಂದು ಶ್ರಮ ಬಹಳ ಇದೆ ಇಲ್ಲಿ. ಅವರ ಒಂದು ಕರೆಗೆ ಓಗೊಟ್ಟು ನಕ್ಸಲರು ಶರಣಾಗತಿ ಆಗಿದ್ದಾರೆ. ಅಂದರೆ ಯಾವ ರೀತಿ ಈ ಪ್ರಯತ್ನಗಳಿತ್ತು ಮತ್ತು ಮುಖ್ಯಮಂತ್ರಿಗಳಿಗೆ ಕ್ರೆಡಿಟ್ ಇದು ಹೇಗೆ ಸಲ್ಲಬಹುದು ಅಂತ? ಪ್ರಭು, ರಾಜ್ಯದಲ್ಲಿ ನಕ್ಸಲ್ ಹೋರಾಟಕ್ಕೆ ತೆರೆ ಬಿದ್ದಿದೆ. 6 ಜನ ನಕ್ಸಲರು CM ಸಿದ್ದರಾಮಯ್ಯನವರು ಎದುರು ಶರಣಾಗತಿಯಾಗಿದ್ದಾರೆ. ನಾವು ಪ್ರಜಾಸತ್ತಾತ್ಮಕ ಹಾದಿಗೆ ಬರ್ತೀವಿ, ಬಂದೂಕು ಹೋರಾಟ ನಿಲ್ಲಿಸ್ತೀವಿ ಎಂಬ ಘೋಷಣೆಯೊಂದಿಗೆ ನಿನ್ನೆ CM ಎದುರು ಶರಣಾಗಿರುವಂತದ್ದು. ಅಂದ್ರೆ ಹಿಂಸಾತ್ಮಕ ಮೂಲಕ ನಾವು ಹೋರಾಟ ಮಾಡಲ್ಲ, ಇನ್ನೇನಾದ್ರೂ ಪ್ರಜಾಸತ್ತಾತ್ಮಕ ಹಾದಿಯಲ್ಲಿ ಇರ್ತೀವಿ. ಹಾಗೆ ನಾವು ನಮ್ಮ ಬೇಡಿಕೆಗಳನ್ನು ಕೂಡ CM ಮುಂದೆ ಇಟ್ಟಿದ್ದೇವೆ, ಅದನ್ನು ಈಡೇರಿಸ್ತಾರೆ ಎಂಬ ಭರವಸೆ ಇದೆ ಎಂಬ ವಿಚಾರವನ್ನ ಹೇಳಿ CM ಸಿದ್ದರಾಮಯ್ಯನವರ ಮುಂದೆ ಶರಣಾಗಿರುವಂತದ್ದು. ಅಂದ್ರೆ ಈಗ ಸಾಕಷ್ಟು ಭರವಸೆಗಳನ್ನ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅಂದ್ರೆ ಕಳೆದ ವಾರ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ್ರು. ನಕ್ಸಲರು ಶರಣಾಗತಿ ಆದ್ರೆ ನಾವು ಆಹ್ವಾನ ಕೊಡ್ತೀವಿ, ನಕ್ಸಲರಿಗೆ ಶರಣಾಗತಿಯಾಗಿ ಅವರಿಗೆ ತ್ವರಿತಗತಿಯಲ್ಲಿ ಯಾವ ರೀತಿ ಒಂದು ಹೋರಾಟಕ್ಕೆ ಅವಕಾಶಗಳು ಸಿಗ್ಬೇಕು ಮತ್ತು ನ್ಯಾಯ ಸಿಗ್ಬೇಕು, ಅದಕ್ಕೆ ನಾವು ಸಕಲ ವ್ಯವಸ್ಥೆಗಳನ್ನ ಕಲ್ಪಿಸ್ತೀವಿ ಎಂಬ ವಿಚಾರವನ್ನ ಪತ್ರಿಕಾಗೋಷ್ಠಿಯ ಮೂಲಕ ಹೊರಡಿಸಿದ್ರು. ಆ ನಂತರ ಸಮಿತಿ ಮೂಲಕ, ಅಂದ್ರೆ ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಆ ಸಮಿತಿಯ ಮೂಲಕ ನಕ್ಸಲ್ ಅವರು ಶರಣಾಗತಿಗೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ರು. ಅಂದ್ರೆ ಅವರ ಬೇಡಿಕೆಗಳೇನಿದೆ, ಅವರ ಮನವಿಗಳೇನಿದೆ, ಅವರು ಯಾವ ಒಂದು ಮನವಿಗಳನ್ನ, ಬೇಡಿಕೆಗಳನ್ನ CM ಸಿದ್ದರಾಮಯ್ಯನವರ ಮುಂದೆ ಇಡಬಹುದು, ಅದನ್ನ ಕಾನೂನಾತ್ಮಕ ಹೋರಾಟಕ್ಕೆ ಯಾವ ರೀತಿ ಅವಕಾಶಗಳಿವೆ ಎಲ್ಲವನ್ನೂ ಕೂಲಂಕುಷವಾಗಿ ಪರಿಶೀಲಿಸಿ ಆ ಸಮಿತಿಯ ಮೂಲಕ ನಕ್ಸಲರನ್ನ ಮುಖ್ಯವಾಹಿನಿಗೆ ತರಬೇಕು. ಜೊತೆಗೆ ಪ್ರಜಾಸತ್ತಾತ್ಮಕ ಹಾದಿಗೆ ತಂದು ಅವರನ್ನ
ಏನು ಬಂದೂಕು ಹೋರಾಟವನ್ನ ನಿಲ್ಲಿಸಬೇಕು ಎಂಬ ಕರೆಗೆ ನಿನ್ನೆ ನಕ್ಸಲರು ಶರಣಾಗಿರುವಂತದ್ದು. ಸಾಕಷ್ಟು ಟೀಕೆ ಟಿಪ್ಪಣಿಗಳು ಇದೆ. ಆದ್ರೆ ಈ ಟೀಕೆ ಟಿಪ್ಪಣಿಗಳ ನಡುವೆ ರಾಜ್ಯದಲ್ಲಿ ನಕ್ಸಲ್ ಚಟುವಟಿಕೆಗೆ ಒಂದು ಫುಲ್ ಸ್ಟಾಪ್ ಹಾಕಿರೋ ಒಂದು ಗರಿಮೆ ಕೂಡ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. 30 ವರ್ಷಗಳ ಅಂದ್ರೆ 3 ದಶಕಗಳ ಕಾಲ ನಕ್ಸಲ್ ಹೋರಾಟ ಹಾಗೂ ಹಿಂಸೆ ಪ್ರವೃತ್ತಿ ಕೂಡ ನಡೀತಾ ಇತ್ತು. ಈ ಎಲ್ಲದಕ್ಕೂ ಕೂಡ ನಿನ್ನೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಒಂದು ಕಡೆ ವಿಪಕ್ಷಗಳ ಸಾಕಷ್ಟು ಟೀಕೆಗಳನ್ನ ಮಾಡಿದ್ರು. ಅಂದ್ರೆ ಸಿಎಂ ಕರೆ ಕಟ್ಟಿದ ತಕ್ಷಣ ನಕ್ಸಲರು ಶರಣಾಗತಿ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ ಎಂಬ ವಿಚಾರವನ್ನ ಮಾಜಿ ಸಚಿವರಾದಂತ ಸುನೀಲ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಹಾಗಾಗಿ ಇದು ಸೂಕ್ತವಾದ ಒಂದು ತನಿಖೆ ಆಗ್ಬೇಕು. ನಕ್ಸಲರಿಂದ ಆದಂತ ಅನ್ಯಾಯಗಳಿಗೆ ಯಾರು ಹೊಣೆ ಎಂಬ ಪ್ರಶ್ನೆಯನ್ನು ಕೂಡ ಪರೋಕ್ಷವಾಗಿ ಮುಂದಿಟ್ಟಿದ್ರು. ಇದೆಲ್ಲ ನಡುವೆ ಕೂಡ ಒಂದು ಹೋರಾಟಕ್ಕೆ ಅಂದ್ರೆ ಸಶಸ್ತ್ರ ನಕ್ಸಲಿಸಂ ಒಂದು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಸ್ಟಾಪ್ ಇಟ್ಟಿರುವಂತದ್ದು. ಜೊತೆಗೆ ವಿಪಕ್ಷಗಳ ಟೀಕೆಗಳು ಏನೇ ಇದ್ರು ಹಿಂಸೆ ಮಾರ್ಗದಲ್ಲಿ ಹೊರಟಿದ್ದಂತಹ ಹಾಗೂ ಬಂದೂಕು ಮಾರ್ಗದಲ್ಲಿ ನಾವು ಹೋರಾಟ ಮಾಡ್ತೀವಿ, ನ್ಯಾಯ ಪಡ್ಕೊಳ್ತೀವಿ ಅಂತ ಹೊರಟಿದಂತಹ ನಕ್ಸಲಿಸಂ ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಫುಲ್ ಸ್ಟಾಪ್ ಇಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.